ಬಿಟ್ಟು ನಾನು ಹೋಗಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಸೊ ಪಕ್ಷದ ಉಳಿವಿಗಾಗಿ ತಲೆ ಕೊಡುತ್ತಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥ ಮಂಡ್ಯಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ. ನಿಖಿಲ್ ಸ್ಪರ್ಧೆ ಮಾಡೋದಾದ್ರೆ ಅಲ್ಲಿ ನಿಲ್ಲಿಸ್ತಾ ಇದ್ರು, ಬಟ್ ಅವ್ರು ಮಾಡಲ್ಲ ಅಂತಿದ್ದಾರೆ. ಅದಕ್ಕೆ ಕುಮಾರಸ್ವಾಮಿ ಅವರು ಒಂದು ಸ್ಪಷ್ಟನೆ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತನಾಡ್ತಾ ಇದ್ದಾರೆ, ಬಟ್ ಏನು ಹೇಳಬೇಕಾಗಿದೆ ಅದನ್ನು ಹೇಳಿದ್ದಾರೆ. ಅಧಿಕೃತವಾಗಿ ಮೀಟಿಂಗ್ ಮೂಲಕವಾಗಿ ನಿರ್ಧಾರ ಆದ ನಂತರ ಅನೌನ್ಸ್ ಆಗುತ್ತೆ. ರಾಮನಗರ ಬಿಟ್ಟು ಹೋಗಲ್ಲ ಅನ್ನುವಂಥದ್ರ ಅರ್ಥ ಅಲ್ಲಿ ಯಾರಾದರೂ ನಿಖಿಲ್ ಅವ್ರನ್ನೇ ತಂದು ನಿಲ್ಲಿಸ್ಕೊಳ್ತಾರಾ ಏನು ನೋಡಬೇಕು. ಸೊ ಅದಕ್ಕೆ ಬಹಳ ಕುತೂಹಲವನ್ನ ಕೆರಳಿಸಿದೆ ಈಗ, ಮತ್ತೆ ಕುತೂಹಲವನ್ನ ಸೃಷ್ಟಿಸಿದೆ ಈಗ ಕುಮಾರಸ್ವಾಮಿ ಅವರ ಹೇಳಿಕೆ ಮಂಡ್ಯ ವಿಚಾರದಲ್ಲಿ. ಕೋಲಾರದ್ದು ಕೂಡ, ಕೋಲಾರದ ಇನ್ನೂ ಕ್ಲಿಯರ್ ಆಗಿಲ್ವಂತೆ. 3 ಹೆಸರು ಇದೆ, ಅದರಲ್ಲಿ ಒಂದನ್ನು ಮಾತ್ರ ನಿರ್ಣಯವನ್ನು ತೆಗೆದುಕೊಳ್ಬೇಕು ಅಂತಿದ್ದಾರೆ. ಅದು ಸಂಜೆ ಅಷ್ಟೊತ್ತಿಗೆ ಆಗತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಮಂಡ್ಯ ವಿಚಾರವೂ ಕೂಡ ಕೋರ್ ಕಮಿಟಿ ಸಭೆ ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಅದು ಕೂಡ ನಿರ್ಧಾರ ಆಗತ್ತೆ ಅಂತಿದ್ದಾರೆ. ಸಭೆ ಆದಮೇಲೆ ಅಧಿಕೃತವಾಗಿ ಅನೌನ್ಸ್ ಮಾಡೋದೊಂದು ಬಾಕಿ ಇದೆ. ಸೊ ಕುತೂಹಲ ಮಂಡ್ಯ ವಿಚಾರದಲ್ಲಿ ಯಾರ ಅಭ್ಯರ್ಥಿ ಆಗ್ತಾರೆ ಅನ್ನೋದೇ ಬಹಳ ಕುತೂಹಲ ಇದೆ. ಸೊ ಇನ್ನು ಉಳಿದಿರೋದು 31 ದಿನಗಳು ಮಾತ್ರ. ಇವತ್ತಿನ ದಿನ ಬಿಟ್ಬಿಟ್ರೆ ಇನ್ನು 30 ದಿನ ಮಾತ್ರ. ಸೊ ಈ 30 ದಿನಗಳಲ್ಲಿ ತಯಾರಿ ಮಾಡ್ಕೊಳ್ಬೇಕು. ಅಭ್ಯರ್ಥಿ ಯಾರು ಅನ್ನುವಂಥದ್ದು ಇನ್ನೂ ಕೂಡ ಡಿಸೈಡ್ ಆಗಿಲ್ಲ. ಸೊ ಇನ್ನೂ ಡಿಸೈಡ್ ಆಗಬೇಕಾಗಿದೆ. ಸೊ ಹಾಗಾಗಿ ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂಥ ಮಾತುಗಳು ಬಹಳಷ್ಟು ಚರ್ಚೆಗೆ ನಾಂದಿ ಹಾಡ್ತಾ ಇದೆ. ಮಂಡ್ಯ ಮತ್ತಷ್ಟು ಸಸ್ಪೆನ್ಸ್ ಆಗಿ ಉಳ್ಕೊಳ್ತಾ ಇದೆ. ಕುತೂಹಲವನ್ನು ಸೃಷ್ಟಿ ಮಾಡಿರೋದು ಕುಮಾರಸ್ವಾಮಿ ಅವರ ಹೇಳಿಕೆ. ಬಟ್ ಅವರು ಸ್ಪಷ್ಟವಾಗಿ ಅದರಲ್ಲಿ ಹೇಳ್ಕೊಳ್ಳುವಂಥದ್ದು ನೇರವಾಗಿ ಹೇಳ್ತಾ ಇಲ್ಲ, ನಾನೇ ನಿಲ್ತೀನಿ ಅಂತ ಹೇಳಿ. ಬಟ್ ಅದರ ಹೇಳುವಂಥ ವಿಚಾರಗಳನ್ನೆಲ್ಲ ಹೇಳಿದ್ದಾರೆ. ಮಂಡ್ಯ ವಿಚಾರದಲ್ಲಿ ದಳಪತಿಗಳ ಸಸ್ಪೆನ್ಸು, ಮಂಡ್ಯದಿಂದ JDS ಅಭ್ಯರ್ಥಿ ಯಾರು ಅನ್ನುವಂತಹ ಕುತೂಹಲ ಈಗ ಮನೆ ಮಾಡಿದೆ. ಸಂಜೆ 4-5 ಗಂಟೆಗೆ JDSನ ನಿರ್ಧಾರ ತಿಳಿಯತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಮಂಡ್ಯ ವಿಚಾರದಲ್ಲಿ ಸಸ್ಪೆನ್ಸ್. ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ರಾವ್ ದಳವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಇಡೀ ಸುದ್ದಿಗೋಷ್ಠಿಯಾದ್ಯಂತ ಎಲ್ಲವೂ ಕೂಡ ಮಾತನಾಡಿದರು ಕುಮಾರಸ್ವಾಮಿ ಅವರು, ಎಲ್ಲವೂ ಕೂಡ ಹೇಳ್ತಾ ಬಂದರು. ಬಟ್ ಮಂಡ್ಯ ವಿಚಾರವೇ ಈಗ ಕ್ಲಿಯರ್ ಆಗಬೇಕಾಗಿತ್ತು. ಮಂಡ್ಯದ ಇನ್ನೂ ಕೂಡ ನಾನು ನಿಲ್ತೀನಿ ಅನ್ನುವಂಥದ್ದನ್ನು ಹೇಳಲೇ ಇಲ್ಲ. ಅದ್ರ ಬದಲಾಗಿ ಸಸ್ಪೆನ್ಸ್ ನೈಟಿ ಉಳಿದಿದ್ದೆಲ್ಲ ಮಾತನಾಡಿದ್ರು ಅನ್ಸುತ್ತೆ. ಅರುಣ್, ಬಹುತೇಕ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಕುಮಾರಸ್ವಾಮಿ ಅವರು ಸುಳಿವು ಕೊಟ್ಟಿದ್ದಾರೆ. ಆದ್ರೆ ಮಂಡ್ಯ ಭಾಗದ ಸಭೆ ಇದೆ 4:30 ಅಲ್ಲಿ ಮಂಡ್ಯ ಭಾಗದ ನಾಯಕರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಅಧಿಕೃತವಾಗಿ 4:30-5 ಗಂಟೆಗೆ ಕುಮಾರಸ್ವಾಮಿ ಅವರು ತಮ್ಮ ಹೆಸರನ್ನ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು. ಆದ್ರೆ ಬಹುತೇಕ ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳುವಂಥದ್ದು ಮಂಡ್ಯ ಭಾಗದ ಜನರ ಮಾತಿಗೆ ಬೆಲೆ ಕೊಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ರಾಮನಗರ ಜನರಿಗೆ ಮೋಸ ಮಾಡೋದಿಲ್ಲ, ರಾಮನಗರವನ್ನು ಕೂಡ ನಾನು ಉಳಿಸ್ಕೋತೀನಿ ಅನ್ನುವಂಥ ಮಾತು, ಮತ್ತೆ ಪಕ್ಷವನ್ನು ಉಳಿಸುವ ನಿಟ್ಟಿನಲ್ಲಿ ಮಂಡ್ಯ ಭಾಗದ ಜನರ ಮಾತಿಗೆ ಬೆಲೆ ಕೊಡ್ತಾ ಇದ್ದೀನಿ ಅನ್ನೋ ಮೂಲಕ ಕುಮಾರಸ್ವಾಮಿ ಅವರು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತೀವಿ ಅನ್ನೋದು ಬಹುತೇಕ ಫಿಕ್ಸ್ ಆಗಿರುವಂತದ್ದು. ಅಫಿಷಿಯಲ್ ಆಗಿ ಸಂಜೆ 5 ಗಂಟೆಗೆ ಅನೌನ್ಸ್ ಮಾಡ್ತಾರೆ. ಅರುಣ್, ಓಕೆ, ಹಾಸನದ್ದೇನೋ ಕ್ಲಿಯರ್ ಮಾಡಿಬಿಟ್ರು ಪ್ರಜ್ವಲ್ ಅವರಿಗೆ. ಕೋಲಾರದ್ದು ಯಾಕೆ ಇಷ್ಟೊಂದು ಗೊಂದಲಮಯವಾಗಿದೆ? ನಮಗೆ 3 ಕ್ಷೇತ್ರ ಬೇಕು ಅನ್ನುವಂಥದ್ದನ್ನ ಮೊದಲೇ ಹೇಳ್ತಾ ಇದ್ದಂತ JDS ಅಭ್ಯರ್ಥಿ ಯಾರು ಅನ್ನುವಂಥದ್ದನ್ನು ಕೂಡ ಅವ್ರು ನಿರ್ಧಾರ ಮಾಡಿರಬಹುದಾಗಿತ್ತಲ್ವಾ? ಅರುಣ್, ಅಭ್ಯರ್ಥಿ 3 ಜನರನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಕೋಲಾರದಲ್ಲಿ. ಆದ್ರೆ ಮುನುಸ್ವಾಮಿ ಅವರು ಬಂದು ಒಂದು ಆಪ್ಷನ್ ಅನ್ನ ಕೇಳಿದ್ದಾರೆ. ಹಾಗಾಗಿ ಅಂತಿಮವಾಗಿ 4:30 ಕೋಲಾರದ ಸಭೆ ಇರೋದ್ರಿಂದ ಅಲ್ಲಿ ನಾಯಕರ ಮುಖಂಡರ ಅಭಿಪ್ರಾಯವನ್ನು ತೆಗೆದುಕೊಂಡು ಅವ್ರಿಗೆ ಅಂತಿಮವಾಗಿ ಘೋಷಣೆ ಮಾಡೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಮಂಡ್ಯ ಮತ್ತೆ ಕೋಲಾರ 4:30-5 ಗಂಟೆಗೆ ಅಧಿಕೃತವಾಗಿ ಘೋಷಣೆ ಅಭ್ಯರ್ಥಿಗಳಾಗ್ತದೆ. 3 ಜನ ಬಹುತೇಕ ಮಲ್ಲೇಶ್ ಬಾಬು ಅವರು ಅಭ್ಯರ್ಥಿ ಆಗ್ಬೋದು ಅಂತ ಹೇಳಲಾಗ್ತದೆ. ಅದು 5 ಗಂಟೆಗೆ ಅಧಿಕೃತವಾಗಿ ಅನೌನ್ಸ್ ಆಗುತ್ತೆ. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಅಧಿಕೃತವಾಗಿ ಸಂಜೆ ಅನೌನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೋರ್ ಕಮಿಟಿ ಸಭೆ ಬಳಿಕ ಕುಮಾರಸ್ವಾಮಿ ಅವರು ಘೋಷಣೆ ಮಾಡುವಂಥದ್ದಿದೆ ಮಂಡ್ಯದಿಂದ. ಸೊ ಒಂದಂತೂ ಸ್ಪಷ್ಟವಾಗಿದೆ, ಅಲ್ಲಿ ಇನ್ಯಾವುದು ಕೂಡ ಕೇಳಿ ಬರ್ತಾ ಇಲ್ಲ. ಫಸ್ಟ್ ಆರಂಭದಲ್ಲಿ ಪುಟ್ಟರಾಜು ಅವ್ರದ್ದು, ನಿಖಿಲ್ ಅವ್ರದ್ದು, ಕುಮಾರಸ್ವಾಮಿ ಅವ್ರ ಹೆಸರೆಲ್ಲ ಬರ್ತಾ ಇತ್ತು. ಬಟ್ ಪುಟ್ಟರಾಜು ಅವರು ನಾನು ನಿಲ್ಲಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅಂತ ಒತ್ತಾಯ ಮಾಡಿದಾರಂತೆ. ಕುಮಾರಸ್ವಾಮಿ ಅವರು ನಿಲ್ತಾರೆ, ಅಧಿಕೃತ ಘೋಷಣೆ ಬಾಕಿ ಇದೆ. ಕೋಲಾರದಲ್ಲಿ ಈಗಾಗಲೇ ನಾವು ಮೊದಲನೇ ಒಂದು ಶಾರ್ಟ್ ಲಿಸ್ಟು 3 ಜನರ ಹೆಸರುಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ವಿ. ಅದರಲ್ಲಿ ನಮ್ಮ ಈಗಿನ ಹಾಲಿ MLA ಏನಿದ್ದಾರೆ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಮತ್ತು ನಮ್ಮ ಬಂಗಾರಪೇಟೆಯ 2 ಬಾರಿ ಕಡಿಮೆ ಅಂತರದಲ್ಲಿ ಚುನಾವಣೆಯಲ್ಲಿ ಪರಾಜಿತರಾದಂಥ ಮಲ್ಲೇಶ್ ಬಾಬು ಅವರು ಮತ್ತು ನಮ್ಮ ದೇವನಹಳ್ಳಿಯ ಶಾಸಕರು, ಮಾಜಿ ಶಾಸಕರು ನಾರಾಯಣಸ್ವಾಮಿ ಅವರು, ನಿಸರ್ಗ ನಾರಾಯಣಸ್ವಾಮಿ ಅವರು, ಇವರು 3 ಜನದ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೇವೆ. ಈಗಾಗಲೇ ಹಲವಾರು ಸಭೆಗಳನ್ನು ಮಾಡಿ ಎಲ್ಲರ ಅಭಿಪ್ರಾಯ ಪಡೆದಿದ್ದೇವೆ.
ಇತ್ತೀಚೆಗೆ ಕೋಲಾರದ ಒಂದು ಸ್ಪರ್ಧೆಗೆ ನಮ್ಮ ಒಂದು ಪಕ್ಷಕ್ಕೆ ಏನು ದೆಹಲಿ ಹೈಕಮಾಂಡು ಬಿಟ್ಕೊಟ್ಟಿದ್ದಾರೆ ಬಿ ಜೆ ಪಿ ನಾಯಕರು. ಇತ್ತೀಚೆಗೆ ಇನ್ನೂ 3-4 ಜನ ಅಭ್ಯರ್ಥಿಗಳಾಗಬೇಕು ಅಂತ ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಹಾಲಿ ನಮ್ಮ ಲೋಕಸಭಾ ಸದಸ್ಯರು ಮುನಿಸ್ವಾಮಿಯವರು ಬಂದು ಅವರ ಸ್ನೇಹಿತರುಗಳೆಲ್ಲ ಬಂದು ಸುದೀರ್ಘವಾಗಿ ಅವರು ಸಹ ಚರ್ಚೆ ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೇನೆ, ನಮ್ಮ ಪಕ್ಷದ ಮುಖಂಡರುಗಳ ಜೊತೆ ನಾವು ಚರ್ಚೆ ಮಾಡ್ತೀನಿ, ಆಪ್ಷನ್ ಇಟ್ಕೊಂಡಿದ್ದೇವೆ. ಇವತ್ತು ನಮ್ಮ ಪಕ್ಷದ ತೀರ್ಮಾನಗಳೇನಿದೆ ನಿಮ್ಮ ಗಮನಕ್ಕೆ ತರ್ತೇವೆ, ನಾವು ಒಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಹೇಳಿದ್ದೇನೆ. ಅವರು ಸಹ ಹೇಳಿದ್ದಾರೆ. ನಮಗೆ ಇವತ್ತು ಮುಖ್ಯ ಕೋಲಾರದ ಲೋಕಸಭಾ ಕ್ಷೇತ್ರ ಗೆಲ್ಲಬೇಕಾಗಿದೆ. ಇವತ್ತು ನನಗೆ ನೀವು ಕನ್ಸಿಡರ್ ಮಾಡಿದ್ರೂ ಸಂತೋಷ, ಇಲ್ಲ ನಿಮ್ಮಲ್ಲೇ ಯಾರಾದರೂ ಅಭ್ಯರ್ಥಿನ ತೀರ್ಮಾನ ತೆಗೆದುಕೊಂಡ್ರು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸವನ್ನು ಮಾಡೋಣ ಅಂತೇಳಿ ಮುನ್ಸ್ವಾಮಿಯವರು ಇವತ್ತು ಬಂದು ಚರ್ಚೆ ಮಾಡೋಗಿದ್ದಾರೆ. ಅದರಿಂದ ಕೋಲಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ನಿಮಗೆ ಸಂಜೆ ಒಳಗೆ ಇವತ್ತು ಕೋಲಾರದ ಒಂದು ಅಭ್ಯರ್ಥಿಯ ವಿಷಯದಲ್ಲೂ ನಿಮ್ಮ ಮುಂದೆ ಹೆಸರನ್ನ ಪ್ರಕಟ ಮಾಡ್ತೀವಿ. ಹಾಸನದಲ್ಲಿ ಈಗಾಗಲೇ ದೇವೇಗೌಡರ ತೀರ್ಮಾನ ತೆಗೆದುಕೊಂಡ್ಬಿಟ್ಟಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು, ಅಲ್ಲಿ ಯಾವುದೂ ಬದಲಾವಣೆಗಳಿಲ್ಲ. ಕೋಲಾರದಲ್ಲಿ ಈಗಾಗಲೇ ನಾವು ಮೊದಲನೇ ಒಂದು ಶಾರ್ಟ್ ಲಿಸ್ಟ್ 3 ಕ್ಷೇತ್ರಗಳು JDSಗಿರೋದು. ಒಂದು ಹಾಸನ, ಒಂದು ಮಂಡ್ಯ, ಇನ್ನೊಂದು ಕೋಲಾರ. ಸೊ ಹಾಗಾಗಿ ಹಾಸನದ ವಿಚಾರದಲ್ಲಿ ದೇವೇಗೌಡರೇ ನಿರ್ಧಾರ ಮಾಡಿಬಿಟ್ಟಿದ್ದಾರೆ, ಅದು ಪ್ರಜ್ವಲ್ ಅವರದ್ದು ಅನ್ನುವಂಥದ್ದನ್ನು ಕ್ಲಿಯರ್ ಮಾಡಿದ್ದಾರೆ. ಇನ್ನುಳಿದಿರುವಂಥ 2 ಕ್ಷೇತ್ರಗಳು, ಒಂದು ಮಂಡ್ಯ ಮತ್ತು ಕೋಲಾರ. ಬಂದಿರುವಂಥ 3 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹುಡುಕೋದರಲ್ಲಿ ಈಗ JDS ಎಷ್ಟೊಂದು ಪರಿತಪಿಸ್ತಾ ಇದೆ.